ತೀರ್ಕೊಂಡಾಗ ಎಲ್ಲರೂ ಮೈ ತೊಳ್ಕೊಂಡು ನಾಷ್ಟ ಮಾಡತ್ತಿದ್ದೆವು. 9:10 ಟೈಮು ನಾಷ್ಟ ಮಾಡಿದ್ವಿ. ಬಿಟ್ಟು ಸೀದಾ ತುಳಜಾಪುರದಾಗೆ ನೋಡಿ ಎಲ್ಲ ಬರ್ಬೋದು ನಾಷ್ಟ ಮಾಡ್ತಾವ. ದಾಸೋ ಎಲ್ಲರೂ ದಾಸೋ ಮುಗಿಸ್ಕೊಂಡು ಚಹಾ ಕುಡ್ಲತ್ತಿದ್ದೆವು. ನಮ್ಮ ಸಮಾರ್ ತೊಗೊಬ ಕೊಡಲ್ಲೋಗ್ಯಾನ ಅವ್ರು ಬರ್ಬೋದು. ಚಹಾ ಬಿಸ್ಕಿಟ್ ಎಲ್ಲ ಉಂಡಿತ್ತ ಕತ್ತರಿಸಿ ಆಯ್ತು. ಇದನ್ನು ಬಿಟ್ಟು ಅಂದ್ರೆ ಮುಗ್ದೋಯ್ತು. ಡೈರೆಕ್ಟ್ ತುಳಜಾಪುರಕ್ಕೆ ಹೋಗಿರಂದ್ರತ್ತ. ನಮ್ಮ ಅಶೋಕ್ ನೋಡ್ರಿ ಹೆಂಗೆ ರೆಡಿ ಆಲತ್ತಾನ, ಫುಲ್ ಸ್ಮಾರ್ಟ್. ನಮ್ಮ ಇಂಡಿಯಾದ ಕ್ರಿಯೇಟಿವಿಟಿ ನೋಡ್ರಿ ಹೆಂಗದ, एकदम खतरनाक. सब क्या देखना पड़ रहा है, अच्छा है मैं अंधा हूँ. ಈಗ ನೋಡ್ರಿ ಇಲ್ಲಿಂದ ತೀರ್ಥಕೊಂಡಿಂದ ಮೈಗಿ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಪೂರ್ತಿ ನಡೆದಿದೆ ತುಳಜಾಪುರಕ್ಕೆ ಆನ್ ದ ವೇ. ಐ ರಾಧಾ ಸದಾನಂದಿಚ ಬೋಲ್ ಭವಾನಿ ಮಾತಾ ಕಿ ಭವಾನಿ. ನೋಡ್ರಿ ಇಂಡಿಯಾದಾಗ ಎಂತ ಟೆಕ್ನಾಲಜಿ ಅದ ಅಂತಂದ್ರೆ ಎಲ್ಲರೂ ಪೂರ್ತಿ ಫ್ರೆಶ್ ಅಪ್ ಆಗಿ ನಡ್ದಾರ. ಸ್ವಲ್ಪ ಮಂದಿ ರೆಡಿ ಆಗ್ಲತ್ತಾರ. ಆಲ್ರೆಡಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಹುಣ್ಣಿಗೆ ದರ್ಶನ ತಗೋಬೇಕಂತ ನಡ್ದಾರ. ತೆಗಿಬೇ ನೋಡ್ರಿ ಹಾಲು ಕುಡ್ಲತ್ತಾರ. ಹೊರಗಳೆಲ್ಲ ಹಾಲು ಕುಡಿಯತ್ತ ಫುಲ್. ನೋಡ್ರಿ ಕರ್ನಾಟಕ ಮಂದಿ ರೊಟ್ಟಿ ಹಿಂಡಿ ಮಸೂರ್ ಉಪ್ಪಿನಕಾಯಿ ಅನ್ನ ಬ್ಯಾಳಿ ಎಲ್ಲ ಮಾಡ್ಯಾರ ಮಸ್ತ್ ದಾಸೋಗು. ನಮ್ಮ ಆ್ಯಕ್ಚುಲಿ ಹೇಳ್ಬೇಕಂತಂದ್ರು ನಮ್ಮದು ಬಸವ ಕಲ್ಯಾಣ ಮಂದಿ ಆಗಲಿ ಕರ್ನಾಟಕ UK ಉತ್ತರ ಕರ್ನಾಟಕ ಮಂದಿನೇ ಹೆಚ್ಚಿಗೆ ದಾಸೋಹ ಕೊಡೋದು ತುಳಜಾ ಭವಾನಿಗೆ. ನನಗನ್ಸಿನ ಪ್ರಕಾರ ಒಂದು 80% ಮಂದಿರ ಕರ್ನಾಟಕದವ್ರೆ ದಾಸೋಹ ಕೊಡ್ತಾರೆ ಈ ಕಡೆ. ಅದ್ರಾಗ ಬಸವ ಕಲ್ಯಾಣದವರು ಬಕ್ಕಳು ಕೊಡ್ತಾರೆ, ಬಸವ ಕಲ್ಯಾಣ ಗುಲ್ಬರ್ಗದವರು. ಮತ್ತು ಒಂದು 10% ಆಂಧ್ರದವ್ರನ್ನೂ ಕೊಡ್ತಾರೆ. ಅವ್ರಿಗೂ ಮೆಚ್ಚಬೇಕು, ಅಲ್ಲಿಂದ ಬಂದುಬಿಟ್ಟು ಕೊಡ್ತಾರೆ ದಾಸೋಹ. ತುಳಜಾಪುರದಾಗ ಎಂಟ್ರಿ ಆಗ್ಲತ್ತಿದೆ. ಇಲ್ಲಿ ಮಹಾರಾಷ್ಟ್ರ ಪೊಲೀಸರು ನೋಡ್ರಿ ಎಲ್ಲ ಆಲ್ಮೋಸ್ಟ್ ಆಲ್ ತುಳಜಾಪುರದಾಗ ಎಂಟ್ರಿ ಆದೆವು. ಈಗ ಇಲ್ಲಿಂದ ಒಂದು ನನಗೆ ಅನ್ಸಿನ ಪ್ರಕಾರ ಗುಡಿ ಒಂದು 2 to 3 ಕಿಲೋಮೀಟರ್ ಇದ್ದಿರಬೇಕು. ಅಲ್ಲಿ ಹೋದೆವು ಅಂತಂದ್ರೆ ಪೂರ್ತಿ ನೈಟ್ ದರ್ಶನ ತೊಗೊಂಡು ಮಾರ್ನಿಂಗ್ ತನಕ ಸಿಗ್ತದೋ. ಪಾಳಿ ಎಷ್ಟು ಅದನೋ ಏನಿಲ್ಲ, ಪಬ್ಲಿಕ್ ಮ್ಯಾಗ ಡಿಪೆಂಡಿಗೆ ದರ್ಶನ ಎಷ್ಟು ಸಿಗ್ತದೆ ಅಂತ. ಹೋದ ವರ್ಷ ಇಲ್ಲಿ ಸ್ಟೇ ಮಾಡಿದೆವು ಒಂದು 10-15 ನಿಮಿಷ ರೆಸ್ಟ್ ಇಲ್ಲಕ. ಇವಾಗ ಹಂಗೆ ಕಂಟಿನ್ಯೂಸ್ ಆಗಿ ನಡೆದಿದ್ದೆವು. ನೋಡ್ಬೋದು ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಮಂದಿ ಎಲ್ಲ ರೆಸ್ಟ್ ಮಾಡ್ತಾರ. ಬಸ್ಗಳು ಇಲ್ಲಿ ನಡೆದು ಸ್ಟಾರ್ಟ್ ಆದವು. ಕಂಟಿನ್ಯೂಸ್ ಹೋಗೋದು ಸ್ವಲ್ಪ ಪ್ರಾಬ್ಲಮ್ಮು ಪಾದಯಾತ್ರೆ ಮಾಡೋರಿಗೆ. ಈಗ ಒಂದು ಬ್ಯಾರಿಕೇಡ್ ಪಾಸ್ ಮಾಡಿ ಇನ್ನೊಂದು ಬ್ಯಾರಿಕೇಡ್ ಬಂದೆವು. ಇದು ಮೇನ್ ಎಂಟ್ರಿ ಇದೆ. ಇಲ್ಲಿಂದ ಡೈರೆಕ್ಟ್ ಗುಡಿಗೆ ಹೋಗ್ಬೋದು. ಒಂದು 10-15 ನಿಮಿಷದಾಗ ಗುಡಿಗೆ. ನೋಡ್ರಿ ಪೊಲೀಸರೆಲ್ಲ ಭಾಳ ಮೆಹನತ್ ಮಾಡತ್ತಾರ. ಭಕ್ತಾದಿ ಕೊಡಿಸಲಕ್ಕ ಬಿಸಿಲಾಗ್ದಿ ಪ್ಲಸ್ ನೀರ್ಗೆ ಸಾಥ್ ಬಂತು. ಇನ್ನೊಂದು ಥೋಡೆ ಆದ್ರೂ ಬಂದೇ ಬಿಡ್ತದೆ. ಫೋಕಸ್ ಕರೋ ಫೋಕಸ್. ಸಚ್ಚು ದಚ್ಚು ಲೇಂಡೆ ಇವರ ಹೆಸರು ವಿತ್ ಪ್ಲಸ್ ಕೊಟ್ಬಿರಿ ಸಚಿನ್. ದಚ್ಚು ಲೇಂಡೆ ಅವರು ಇಲ್ಲಿ 2,000 ರೂಪಾಯಿ ಗೆದ್ದಿರು. ಕೊಯ್ತಿ ನಂದೇಶ್ ನೋಡ್ರಿ ಹೆಂಗೆ ನೋಡತಾನ. ನಮ್ಮ ಸಚಿನ್ ಹೆಂಗ್ ಬರ್ಬೇಕಪ್ಪ. ನಮ್ ದಚ್ಚು ಲೇಂಡೆ ಬಾಬುರಾವ್ ಪಂಚಾಳ್ ದೋಂಡಿಬಾ ಧೋತ್ರೆ ಗೋಪಾಳ ಗೋಂಡಿಬಾ ಧೋತಿ ಧೋತ್ರೆ ಕೊತ್ಮೇರಿ ಸಚಿನ್. ತುಳಜಾಪುರ ಸನಿ ಬರ್ತಿಗೆ ಬಡಿ ಹೊಸ ಆಗ್ಯಾವ. ಸಲ ಸೇಫ್ ತಿಲ್ಲತ್ತಿದ್ದಾವ. ನಮ್ಮ ನಂದ್ಯಾ ಹೊಡ್ಕೊಟ್ಟೊಂದು ಸೇಫ್. ನಂದ್ಯಾ ಹೆಂಗೆ ಹೊಡ್ದಿ ಬಟ ಸೇಫ್ ಮುಟ್ಟು ಮಾಡಿ ಹೊಡೆದಿ ಅಂದ್ರೆ ಹಾಂ. ಸಮರ್ಥನ್ ಕೈದು ಯಾಕೆ ಹೊಡೆಯಲ್ಲ ಹೋಗಿತ್ತು ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ ಹಾಗಲ್ಲ. ಎರಡು ಕಿಲೋಮೀಟರ್ ಇದ್ರು ಭಾಳ ಹೋಗ್ಬೇಕಿತ್ತು. ಕಾಲಿಗೆಲ್ಲ ನಮ್ಮ ಸಮರ್ಥ ಅವ್ರು ಸೇಫ್ ತಿನ್ಕೋತ ಹೊಂಟಾನ ಕತ್ತೂರಿಸಿ. ಯಾರು ಕರ್ಕೊಂಡು ಚಪ್ಪಲ್ ಹಾಕೊಂಡು ಹಿಂದೆ ನಡೆದು ಹೊಂಟಾರ. ಹಿಂದೆ ನೀನು ಅಂದ್ರೆ ಬಿ ಚಪ್ಪಲ್ ಇಲ್ದವ್ರೆ ಮುಂದಿದ್ದೇವೆ. ಸಚಿನಿ ಮಾತಿ ಮ್ಯಾಗ ಎಲ್ಲ ಇಷ್ಟಪಡ್ತಪ್ಪ. ಅವ್ ಹೇಳಲ್ಲೇ ಹೋಗ್ಯಾನ ಅವ್ನು ಬಾಯ್ದಾಗಿನ ಮಸಾಲ ಕೊಂಡ ಕೊತ್ಮೀರಿ ಹಾಕ್ತೇವೆ. ನಮ್ದು ಮೈದೂನ್ ಹನಾರು ಹಾಟ್ಯ ಅವನಿಗೆ ಏನು ಮಾಡದ. ಯಾರ್ದು ಬಂದು ಕಮೆಂಟ್ ಇದು ಸ್ವಾತಿ ಎಸ್ ಪಾಟೀಲ್ 17 ಯಾರಿಗಂತ
ಅಕ್ಕೋ ಎಷ್ಟು ಡೇಂಜರ ಈಡ್ ಪ್ರೀತಿ ಶುಭಂ ಮೈದುನ್ ಹನ ಅಂತ ಶುಭ ಮೈದು ಹಾಂ ಶುಭ ಮೈದುನೇನ ಏಳು ಪ್ರೀತಿರು ಫೈನಲಿ ತುಳಜಾಪುರ ರೀಚ್ ಆದೆವು ಈಗ ಒಳಗೆ ಪಾರ್ಕಿಂಗ್ ಆ ಕಡೆ ಅಲೌಡ್ ಇಲ್ಲ ಅಂತ ಇಲ್ಲಿಂದ ಎಲ್ಲ ಬ್ಯಾಗ್ ಕಲೆಕ್ಟ್ ಮಾಡತ್ತಿದ್ದೆವು ತಗೋರಪ್ಪ ಪಟ್ ಬ್ಯಾಗ್ ತಗೋರಿ ಬ್ಯಾಗ್ ಹಾಕೊಂಡು ನಡ್ರಿ ಪೊಲೀಸರು ಡೀಪ್ ಡಿಸ್ಕಷನ್ ನಡೆದದು ಇಲ್ಲಿಂದ ಈಗ ನಡೆದೇವು ನೋಡ್ರಿ ಇಲ್ಲಿಂದ ಸ್ಕೂಲಿಗೆ ನಡೆದಾರ ಇವು ತುಳಜಾಪುರದ ಜಾತ್ರೆ ಇದ್ರು ಮತ್ತೆ ಇನ್ನು ಎಕ್ಸ್ಟ್ರಾ ಹಾಲಿಡೇ ಕೂಡ ಇತ್ತು ಬಟ್ ಗೌರ್ಮೆಂಟ್ ಸರ್ಕಾರ ಯಾಕೋ ನ್ಯಾಯ ಮಾಡಿಲ್ಲ ಅವ್ರ ಸಂಗಟ ಇದು ಅನ್ಯಾಯ ಅದ ಏ ಪೂರಾ ಡೆಲ್ಲಿ ತಕ್ ಜಾऊंगा मैं ಇಲ್ಲಿ ನೋಡ್ರಿ ಇವ್ರಿಗೂ ಒಂದು ಸಲ್ಯೂಟ್ ಎಲ್ಲರದ್ದು ಹೆಲ್ಪ್ ಮಾಡತ್ತಾರ ಭಕ್ತಾದಿಗಳದು ಮೆಡಿಕಲ್ ತಗೋ ಒಂದು ಡೋಲೋ 650 ತಗೋ ಸ್ವಲ್ಪ ಕಾಲೆಲ್ಲ ಮೈಕೈ ಪೇನ್ ಆಗ್ಲತ್ತಿ ಕಡೆ ಪೇನ್ ಕಿಲ್ಲರ್ ತಲತ್ತ ಪರ್ಗಳೆಲ್ಲ ಇದು ತಗೊಂಡೊಂದು ಅರ್ಧ ತಾಸು ರೆಸ್ಟ್ ಮಾಡಿದೆವು ಅಂತಂದ್ರೆ ಮತ್ತು ಎಲ್ಲ ಪೇನ್ ಕಮ್ಮಿ ಆಗೋದು ಮತ್ತು ಪಾಳಿನಿಂದ್ರಲ್ಲ ಸ್ವಲ್ಪ ಅಲ್ಲಿ ಆಟೋ ಅಲ್ಲೋಡಿದ ಕಡೆಯಿಂದ ಎಲ್ಲ ಬ್ಯಾಗ್ಗಳೆಲ್ಲ ತೊಗೊಂಡು ಹೊಡೆದಿದ್ದೆವು ಇದು ವಜ್ಜಿ ಹೊತ್ಕೊಂಡು ಹೋಗಂದ್ರೆ 1 ಕಿಲೋಮೀಟ್ರ್ ಭೀ ಹೋಗೋದು ಇಂಪಾಸಿಬಲ್ ಅದ ಇಲ್ಲೇ ಸನಿದಿನ ಕಡೆ ನಾವು ಅರ್ಧ ಕಿಲೋಮೀಟ್ರ್ ಅದ ಹಂಗೆ ತಗೊಂಡು ಹೊಡೆದಿದ್ದೇವೆ ವಜ್ಜಿ ನೋಡ್ರಿ ಹೆಂಗದ ಒಂದು ಹುಳ ಇದ್ದ ನೋಡ್ರಿ ಇವನಿಗೆ ಫೈನಲಿ ನಾವು ತುಳಜಾಪುರ ಕಂಪ್ಲೀಟಾಗಿ ಬಂದೆವು ಇಲ್ಲಿಂದ ಇಲ್ಲಿ ಕಾಣತಿರ್ಬೇಕು ಅಲ್ಲಿ ಮುಂದೆ ಶಿವಾಜಿ ಮಹಾರಾಜ್ ಮೂರ್ತಿ ಅದ ಫೈನಲಿ ನಾವು ಶಿವಾಜಿ ಮಹಾರಾಜ್ ಮೂರ್ತಿ ಬಲ್ ಬಂದೆವು ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಅಲ್ಲಿಂದ ಹೋಗ್ತೇವೆ ಪರ್ಗಳು ವೇಟ್ ಮಾಡ್ಕೊತ ಕುಂತ ನೋಡ್ರಿ ಪರ್ಗಳು ಹಾಲತ್ ಹೆಂಗಾಗದ ಪೂರ್ತಿ ಎಷ್ಟು ಭಾರಿ ಮೂರ್ತಿ ರಚನೆ ಮಾಡ್ಯಾರ ನೋಡ್ರಿ ಹಿಂದಕ್ಕಿಂದ ಕೋಟೆ ಇದ್ದಂಗೆ ಅದ ಮಸ್ತಾಗಿ ಇದು ಮಾಡ್ಯಾರ ಸದಾನಂದಿಚ ಬೋಲ್ ಭವಾನಿ ಮಾತಾ ಕಿ ಮಹಾರಾಜ ಕುಂತಾನ ಇಲ್ಲಿ ಫೋಟೋ ಇಡ್ಸ್ಕೊಳ ಬಂದಿಲ್ಲ ವಿಡಿಯೋ ಮಾಡ್ಕೊಳ ಬಂದಿಲ್ಲ ನೋಡ್ರಿ ಮೋತಿ ನೋಡ್ರಿ ಹಾಲತ್ ನೋಡ್ರಿ ಒಂದು ಪಬ್ಲಿಕ್ ಎಷ್ಟದ ಪಬ್ಲಿಕ್ ನೋಡ್ರಿ ಭಾಳ ಬಂದಾರ ಮಸ್ತ್ ಬಿ ಇವತ್ತು ಏನೋ ಕಮ್ಮಿ ಅನಿಸ್ತದ ನಾಳೆಗೆ ನೋಡಿದ್ರೆ ಫುಲ್ ಓಡಾಡ್ಲಾಕ ಬಿ ಜಾಗ ಇರಲ್ಲ ರಾಹುಲ್ ಪೇಡ ಬೇಕೇನೋ ತಗೋ ಎಲ್ಲ ನೋಡಿ ನಾವು ಬಿ ಹೋಗ್ಬಿಟ್ಟು ಎಲ್ಲ ದರ್ಶನ ತಗೊಂಡು ಏನೇನು ಬೇಕು ಎಲ್ಲ ಖರೀದಿ ಮಾಡ್ಕೊಂಡು ಬರ್ತೇವೆ ಇಲ್ಲಿಂದ ಲೆಫ್ಟ್ ಹೋದ್ರು ಅಲ್ಲಿ ಕುಂಡಕ್ಕೆ ಹೋಯ್ತೇವೆ ಮೈ ತೊಳ್ಕೊಂಬತ್ತಲ್ಲಿ ನಮಗೆ ಲೆಫ್ಟ್ ಹೋಗೋದಿಲ್ಲ ಹಂಗೆ ಸ್ಟ್ರೇಟ್ ಹೋಗಿ ಅಲ್ಲಿ ಭೂಪೇರ್ ಅಂತಿರ್ತಾರೆ ಭೂಪೇರ್ ಮನೆಗೆ ಹೋಗಿ ಅಲ್ಲೊಂದು 2-3 ತಾಸು ರೆಸ್ಟ್ ಮಾಡಿ ಮತ್ತು ಆಮೇಲಿಂದ ಬಂದು ಕುಂಡಕ್ಕೆ ಬಂದು ಸ್ನಾನ ಮಾಡಿ ಆಮೇಲಿಂದ ದರ್ಶನ ನಿಂದ್ರದ ದರ್ಶನ ನಿಂತು ನೋಡ್ಬೇಕು ಈ ವರ್ಷ ಎಷ್ಟು ರಶ್ ಇರ್ತದೆ ಅಂತ ಹೋದ ದರ್ಶನ ಅಂತೂ 5 ರಿಂದ 6 ತಾಸು ಹತ್ತಿತ್ತು ನಮಗೆ ದರ್ಶನ ಮಾಡಾಕ ಈ ವರ್ಷ ಜಲ್ದಿ ಆದ್ರೂ ಒಳ್ಳೇದ ಇಲ್ಲ ಅಂತಂದ್ರು ನಿಂದಿರ್ಬೇಕು ಹಂಗೆ ಖಾಲಿ ಗುಳ್ಳಿ ಅದನ್ನು ಬಂದವ ಮತ್ತು ಹಂಗೆ ತ್ರಾಸ್ದಿ ನಿಂದಿರ್ಬೇಕು ಭೂಪೇರ್ ಮನೆ ಹುಡುಕ್ಲತ್ತೆ ಬರೇ ಭೂಪೇರ್ ಮನೆ ಸಿಗಲ್ದು ಸ್ವಲ್ಪ ಕನ್ಫ್ಯೂಸ್ದಾಗ ಅದ ಯಾಕಡದನು ಅಂತ ನೋಡ್ಬಿಟ್ಟು ಹೋಗಬೇಕು ಕನ್ಫ್ಯೂಸ್ ಆಗ್ಲತ್ತದ ವರ್ಷಗೊಂದ್ಸರಿ ಬರ್ತೇವೆ ಯಾಕಡೆ ಹೋಗ್ಬೇಕು ಯಾಕಡೆ ಇಲ್ಲ ಅಂತ ಇಲ್ಲಿ ಭೂಪೇರ್ ಮನೆಗೆ ಹೋಗಿ ಬರ್ಬೇಕಂತಿದ್ದೆವು ಬಟ್ ಎಲ್ಲ ಪರಗೊಳ್ಳೋದಕ್ಕೆ ಮೈ ತೊಳ್ಕೊಂಡು ಆ ಕಡೆ ಹೋದೆವು ಅಂತಂದು ಡೈರೆಕ್ಟ್ ಆಮೇಲಿಂದ ಬಂದು ದರ್ಶನಕ್ಕೆ ನಿಂದ್ರದು ಮೈ ತೊಳ್ಕೊಂಡ್ಬಿಟ್ಟು ಆಮೇಲಿಂದ ನೆಕ್ಸ್ಟ್ ಒಂದು 2-3 ತಾಸು ರೆಸ್ಟ್ ಮಾಡಿಬಿಟ್ಟು ಆಮೇಲಿಂದ ದರ್ಶನಕ್ಕೆ ನಿಂತು ಕರೆಕ್ಟ್ 12 ಹುಣ್ಣಿ ಚಾಲು ಆಯ್ತದು ಹುಣ್ಣಿಗೆ ದರ್ಶನ ತಗೋಬೇಕಂತ ಎಲ್ಲರೂ ಪ್ಲ್ಯಾನ್ ಅದ ಮತ್ತು ಆಸಿನೂ ಅದ ಹುಣ್ಣಿಗೆ ಚಾಲು ಆಗಿ ಮ್ಯಾಕ ಅಲ್ಲಿಂದ ನನಗೆ ಅನ್ಸಿನ ಪ್ರಕಾರ ಹೋದ ವರ್ಷ 2 ಹಂಗೆ ಕೂಡಿಸಿರು ತಾಯಿಯವರಿಗೆ ಈ ವರ್ಷನೂ 2 ತನಕ ಕೂಡಿಸ್ತಾರೆ ಬಟ್ ನಾವು 12 ಹಂಗೆ ಲೈನಿಗೆ ನಿಂತೇವೆ ಅಂತಂದ್ರೆ ಹೆಂಗೂ ನಮಗೆ ದರ್ಶನ ಮಾಡ್ಲಾಕ ಇಲ್ಲಿಲ್ಲ ಅಂತಂದ್ರೆ 4-5 ತಾಸರ ಆಯ್ತದ ಪಕ್ಕ ಹಂಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಮಾರ್ನಿಂಗ್ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಊರಿಗೆ ಬಿಡೋದು ನೋಡ್ರಿ ಹರ್ರೊಬ್ಬರು ತುಳಜಾಪುರ ಬಂದವರು ಇಲ್ಲಿ ಮೈ ತೊಳ್ಕೊಂಡೇ ಹೋಯ್ತಾರ ಈ ನಡ ಮೈ ತೊಳ್ಕೊಂಬಲ್ದ್ರು ಇಲ್ಲ ಕೈಕಾಲು ಮೂತಿರ ತೊಳ್ಕೊಂಡೆ ತಾಯಿಗೆ ದರ್ಶನ ತಗೋತಾರ ಎಲ್ಲ ಪರ್ಗಳು ರೆಡಿ ಇವ ಮೈ ತೊಳ್ಕೊಳಕ್ಕೆ ಈಗ ಮೈ ತೊಳ್ಕೊಂಬಿಟ್ಟು ರೆಸ್ಟ್ ಮಾಡಕ್ಕೆ ಹೋಯ್ತೇವೆ ಎಲ್ಲ ಇಸುಲಾಡಿ ಫುಲ್ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ನಡೆದವು ಈಗ ಹೋಗ್ಬಿಟ್ಟು 1-2 ಗಂಟೆ ರೆಸ್ಟ್ ಮಾಡಿ ಫಸ್ಟ್ ಕ್ಲಾಸ್ ದರ್ಶನ ತಗೊಂಬದು ಏನಂತ್ರಪ್ಪ ಮಂದಿ ಸ್ನಾನ ಮಾಡಕ್ಕೆ ನಡೆದಾರ ಜಳಕ ನೋಡ್ರಿ ಥೋಡೆ ಪಬ್ಲಿಕ್ ಜಾಸ್ತಿ ಆಗ್ಲತ್ತದು ಇವಾಗೆ ಬರೋ ಟೈಮಿಗೆ ಏನೂ ಇದ್ದಿಲ್ಲ ಪಬ್ಲಿಕ ಈಗ ನೋಡಿದ್ರು ಫುಲ್ ಪ್ಯಾಕ್ ಆಗ್ಯದ ಈಗ ಸದ್ದ ರೂಮ್ ಹುಡುಕ್ಲತ್ತಿದೆ ಭೂಪೇರ್ ಮನೆ ಖರೆ ಅದು ಸಿಗಲ್ಲೋಗ್ಯದ ಕನ್ಫ್ಯೂಸ್ ಆಗ್ಲತ್ತದ ಯಾಕಡೆ ಹೋಗ್ಬೇಕು ಯಾಕಡೆ ಇಲ್ಲ ಅಂತ ಎಲ್ಲರೂ ತಿರುಗಲತ್ತಿದೆ ಹುಚ್ಚುರಪ್ಪಲೆ ಸದಾನಂದಿಚ ಬೋಲ್ ಭವಾನಿ ಮಾತಾ ಕಿ ತಕ್ಕ ರೆಸ್ಟ್ ಮಾಡಿ ನಡೆದಿದ್ದೋಡ್ರಿ ದರ್ಶನ ಜಸ್ಟ್
ಪರಗಳೆಲ್ಲ ಸುಸ್ತಿದಾಗ ಹೊಂಟವ. ಹಂಗೆ ದರ್ಶನ್ ತಗೊಂಡು ಹೋಗೋದೀಗ ಟೈಮ್ ಆಗ್ಯದ ಶಾರ್ಪ್ 11 o'clock. ಬಟ್ ಇವಾಗ ನಡ್ಕೋತ ಹೋಗ್ಲಕ್ಕೆ ಇಲ್ಲಿಂದ ಚಾನ್ಸ್ ಇಲ್ಲ. ಆ ಕಡೆಯಿಂದ ಹೋಗ್ಬೇಕು. ಇಲ್ಲಿಂದ ಒಂದು 5 minutes ಅದ. ಇದು ಮೇನ್ ಗೇಟ್ ಅದ ಭವಾನಿ ಮಂದಿರಕ್ಕೆ ಹೋಗೋದು. ಬಟ್ ಇಲ್ಲಿ ನಡ್ಕೋತ ಹೋಗ್ಲಕ್ಕೇನು ಅಲೌಡ್ ಇಲ್ಲ. ಆ ಕಡೆ ಒಂದು ಇಲ್ಲಿಂದ ಒಂದು 5 minutes ಆದಿದೆ. ಅಲ್ಲಿ ನಡ್ಕೋತ ಬರಬೇಕು. ನಡ್ಕೋತ ಬರ್ಲಕ್ಕೆ ಮಿನಿಮಮ್ ನಂಗೆ ಅನ್ಸೋ ಪ್ರಕಾರ 5 to 6 hours ಆಗ್ತದ. ಪಬ್ಲಿಕ್ ನೋಡ್ರಿ ಹಂಗದ ತುಳಜಾಪುರದಾಗ. ಇವತ್ತು ಹುಣ್ಣಿದ, ಇವತ್ತು ಪಬ್ಲಿಕ್ ಕಂಡಾಬಟ್ಟಿ ಇರ್ತದ. ಹಿಂಗೆ ದರ್ಶನ ಮಾಡಬೇಕು. ನೋಡ್ರಿ ಎಂಟ್ರಿ ಅದ ಪಬ್ಲಿಕ್ದಾಗ. ಈಗ ನಡೆದು ಲೈನ್ ಅದ ಚಾಲೋ. ಎಂತ ಪಬ್ಲಿಕ್ ಅದ ನೋಡ್ರಿ. ಕಲ್ಲೆಲ್ಲ ಮಕ್ಕೊಂಡ ಫಸ್ಟ್ ಕ್ಲಾಸ್ ಇನವಿ ಕುಂಡಿ ಒಳಕೊಂಡಿ ಬನ್ನಿ. ಅದ ಈ ವರ್ಷ ಬಿ ಹೈರಾಣ ಫುಲ್. ಮಾತಾ ಕೀ ಜೈ. ಈಗ ಅಭಿಷೇಕ್ ಚಾಲೂ ಆಯ್ತದ. ಒಳಗೆ ದರ್ಶನ ಜೈ. ಎಲ್ಲ ಪರ್ಗಳು ಬಿಟ್ಟು ಹೋಗ ನಾವು ಹೋಗಾರೆ ಸಿಗ್ಬಿದ್ದಿದ್ದೆ ಖಾಲಿ. ಇನ್ನೊಂದ್ ತಗ ಒಳಗ್ ಹೋಗ್ಲಕ್ ಚಾನ್ಸ್ ಇಲ್ಲ ನೋಡ್ರಿ. ಇಲ್ಲಿ ಪಬ್ಲಿಕ್ ನೋಡ್ರಪ್ಪ. ಬೈ ಯಾರಕ್ ಬಂದ್ ನಿಂತಿದ್ಯೋ. ಈಗ ಒಳಗ್ ಬಂದಿದ್ಯೋ ಗೇಟಿನ 3 ಟೈಮ್ ಫೇಲ್ ಆಗಿ ಅಟೆಂಪ್ಟ್. ಇದು 4ನೇ ಸರಿ ಒಳಗ್ ಬಂದಿದ್ಯೋ ಬೈ. ಹಂಗ ಓಡ್ಲತ್ತದು ಅಡ್ಡ ತಿಡ್ಡ ಪಬ್ಲಿಕ್ ಅದ. ನಾನಿನ್ನ ನೆಂಬಿದೆ ಜಾಗ ಎಲ್ಲ ನಿನ್ನ ನೋಡಿ ನೆಂಬಿದೆ. ಸಿದ್ದರಾಮಯ್ಯ ಹೆಂಗ್ ಮಾಡೋದು ಹೇಳಿಲ್ಲ. ಎಲ್ಲ ಮಹಾರಾಷ್ಟ್ರ ಭಾಳ ಪರೇಶಾನ್ ಆಗ್ಯದ ನಮ್ಗ. ಹೊಸ ಆಗ್ಯಾವ. ಹಂಗದ ಪಬ್ಲಿಕ್ ಫುಲ್. ಹೋದ ವರ್ಷಕ್ಕಿಂತ ಡಬಲ್ ಪಬ್ಲಿಕ್ ಅದ ಈ ವರ್ಷ ನೋಡ್ರಿ. ಬಾಳಿ ಸಲಕ್ಕೆ ಹೆಂಗ್ ಮಾಡತ್ತವ್ರಿ ಮಂದಿ. ಫುಲ್ ರಶ್ ಅದ. ಬಾರ ಬಾರ. ಸಮು 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 ಆಯ್ತು. ಪಬ್ಲಿಕ್ ನೋಡ್ರಿ ಕ್ರೇಜ್. ಅರೆ ರೇ 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 ಬರ್ರಿ 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 ನೋಡ್ರಿ. क्या पब्लिक है भाई, क्या पब्लिक है. ಕಂಟಿನ್ಯೂಸ್ ಪೂರ್ತಿ ಮೂರಾದ್ರೂ ಪಬ್ಲಿಕ್ ಒಟ್ಟು ಕಮ್ಮಿ ಆಗಲ್ಲ ಅಂತ ಕ್ರೇಜ್ ಅನ್ಬೇಕು ತುಳಜಾ ಭವಾನಿ. ಓಡ್ರಿ ಓಡ್ರಿ ಓಡ್ರಿ. ನಡೆದೇವ್ರಿ 4 ಫ್ಲೋರ್ ಬಿಟ್ಟು ದಾಟ್ ಹೋಗ್ಬೇಕು ಗುಡಿ. ಆಕ್ಚುಲಿ ಎಲ್ಲದ ಪಬ್ಲಿಕ್ ಹೆಂಗದ ಅಂತ. ನೋಡಿದ್ರೆ 4th ಫ್ಲೋರ್ದಾಗ ಇದ್ದು ಸತ್ತ. ಇದ್ರಿಂದ ಇನ್ನ 3 ಫ್ಲೋರ್ ಹೋಗಿ ಅವಾಗ ಬರ್ತದ ನೋಡ್ರಿ. ಆ ಕಡೆ ಈ ಕಡೆ ಸಿಡಿಲತ್ತವ ನಡ್ಲಕ್ ಆಗಲ್ಲ. ಕಡೆ ಆರ್ಲತ್ತಾವ ಕಡೆ ಈ ಕಡೆ ಆರ್ಲತ್ತಾವ ಮಂದಿ. ಲೇಡೀಸ್ ಬಿಡಲ್ಲ ಹೋಗ್ಯಾರ. ದರ್ಶನ್ ಮುಗೀತು. ದರ್ಶನ್ ಮುಗಿದ್ಮೇಲೆ ಬ್ಯಾಕ್ ಸೈಡ್ ಮ್ಯಾಗ ಟೆಂಪಲ್ ಅವ. ಅಲ್ಲಿ ಅದು ಟೆಂಪಲ್ದು ದರ್ಶನ್ ತೊಗೊಂಡು ಹೊರಗೆ ಬರ್ತೀವಿ. ಬಟ್ ಈ ಪಬ್ಲಿಕ್ ನೋಡಿದ್ರು ಕಂಡಬಟ್ಟಿ ಪಬ್ಲಿಕ್ ಆಲ್ರೆಡಿ ದರ್ಶನ್ ತೊಗೊಂಡು ಬಂದಿಂದಿತ್ತು. ಅದಾದ್ಮೇಲೆ ನಾನು ಏನು ಮಾಡ್ದೆ, ಸ್ವಲ್ಪ ಅಲ್ಲೇ ತಿರುಗಿ ನೋಡ್ದೆ ಯಾರು ಸಿಗ್ತಾರೇನೋ ಅಂತ. ಫ್ರೆಂಡ್ಸ್ಗಳು ಖರೆ ಅಂದ್ರೆ ಥೋಡೆ ಮಂದಿ ರೂಮಿಗೆ ಹೋಗಿರು, ಥೋಡೆ ಮಂದಿ ಹಿಂದೆ ಇದ್ದರು. ಅದ್ರ ಕಡೆಯಿಂದ ಯಾರೂ ಸಿಕ್ಕಿಲ್ಲ. ಅದು ಸೆಲೆಕ್ಟ್ ಟೈಮ್ ಪಾಸ್ ಸೆಲೆಕ್ಟ್ ಸ್ವಲ್ಪ ಮ್ಯಾಗ ಹೋಗಿ ವಿಡಿಯೋ ಅದನ್ನು ತೊಗೊಂಡ. ಮೇನ್ ಗುಡಿ ಎಲ್ಲದಾರು ಕಾಣತ್ತದ ನೋಡ್ರಿ ಆ ಟೆಂಪಲ್ದಾಗ. ಅಲ್ಲಿ ಮೇನ್ ಗುಡಿ ಅದು ಗರ್ಭ ಗುಡಿ ಇದೆ. ಈ ಕಡೆಯಿಂದೆಲ್ಲ ಎಕ್ಸಿಟ್ ಹೊರಗಿಂದ ಇದು ಹೊರಗಿಂದು. ಆಮೇಲಿಂದ ಬಂದು ಕುಂತು ಸ್ವಲ್ಪ ಮೊಬೈಲ್ ಅದನ್ನು ಯೂಸ್ ಮಾಡ್ಕೊತ ಕುಂತು. ಆಮೇಲಿಂದ ನೋಡ್ತೀನಿ ಕಾಲ್ ಮಾಡಿದ್ರೆ ಸಚಿನ್ ಒಬ್ಬನೇ ಪಿಕ್ ಮಾಡಿದ್ರು. ನಾವು ಒಬ್ಬ ಸಿಕ್ಕನು.
ಅವ ಸಿಕ್ತಿಗೆ ಪೆಟ್ಟಿಗೆ ನಾವು ಡೈರೆಕ್ಟ್ ಇಬ್ಬರು ಎಕ್ಸಿಟ್ ಆದೆವು. ಎಕ್ಸಿಟ್ ಆಗೋದು ಪೆಟ್ಟಿಗೆ ಮೇನ್ ಎಕ್ಸಿಟ್ ಗೇಟ್ದಿಂದ ಹೋಗ್ಬೇಕಂದೆ, ಬಟ್ ಪಬ್ಲಿಕ್ ಜಾಸ್ತಿ ಇತ್ತು ಮತ್ತು ಪೊಲೀಸವ್ರನ್ನ ಸ್ವಲ್ಪ ಬಿಡಲು ಹೋಗಿರು ಆ ಕಡೆ. ಆಮೇಲಿಂದ ಏನು ಮಾಡಿದೆ, ಈ ಕಡೆ ಬೇರೆ ವೇದಿಂದ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡಿದೆ. ಹೊರಗೆ ಬಂದು ಅಲ್ಲೂ ಪಬ್ಲಿಕ್ ಜಾಸ್ತಿನೇ ಇತ್ತು. ಬರೋ ಟೈಮಿಗೆ ಸ್ವಲ್ಪ ವೀಡಿಯೋದನ್ನು ಶಾರ್ಟ್ ತೊಗೊಂಡು ಮತ್ತು ಆಮೇಲಿಂದ ಹೊರಗೆ ಬಂದೆವು. ಹೊರಗೆ ಬರೋ ಟೈಮಿಗೆ ಇಲ್ಲೂ ಒಂದು ಪೊಲೀಸರಿಗೆ ಕೇಳಿದ್ನ ಈ ವೇದಿಂದ ಹೋಗ್ಬೋದೇನಂತ. ಅಲ್ಲೊಂದೊಂದು ಶಾರ್ಟ್ ತೊಗೊಂಬತ್ತಿತ್ತು ಖರೆ ಅಂದ್ರೆ ಆ ವೇದಿನ ಬಿಟ್ಟಿಲ್ಲ ನಮಗೆ. ಬಿಡಲ್ ಕಡೆಯಿಂದ ಮತ್ತೇನು ಮಾಡಿದೆ, ಆಪ್ಷನ್ ಇಲ್ದ ಕಡೆಯಿಂದ ಇದೇ ವೇದಿಂದ ಬರ್ಲಿಕ್ಕೆ ಟ್ರೈ ಮಾಡಿದೆ. ಮತ್ತು ಫೈನಲಿ ಇದೇ ವೇದಿನ ಬಂದು ಆಮೇಲಿಂದ ಹೊರಗೆ ಬಂದೆ. ಹೊರಗೆ ಬರ್ತಿಗೆ ಬೆಟ್ಟಿಗೆ ಎಲ್ಲ ಹಳ್ಳಾಗಲಿ ಕೊಬ್ಬರಿ ಆಗಲಿ ಅರ್ಶಿಣ ಆಗಲಿ ಕುಂಕುಮ ಆಗಲಿ ತೊಗೋಬೇಕಂತ ಬಂದೆವು. ಇಲ್ಲೇನು ನಮಗೆ ಪಸಂದ್ ಬಂದಿಲ್ಲ. ನೆಕ್ಸ್ಟ್ ಮುಂದೆ ಜಾತ್ರೆಗೆ ಹೋದೆವು. ಜಾತ್ರೆಗೆ ಹೋಯ್ತಿಗೆ ಪೆಟ್ಟಿಗೆ ಅಲ್ಲೆಲ್ಲ ಭಾಳಷ್ಟು ಐಟಮ್ಸ್ ಇದ್ದು ತೊಗೋಬೇಕಂತಂದು ತೊಗೊಬ್ಲಕ್ಕಂತ ನೋಡಿದೆವು. ಎಲ್ಲೆಲ್ಲಿ ಪಸಂದ್ ಬರ್ತಾವೆ ಅವು ತೊಗೊಳಕ್ಕಂತ ನೋಡಿದೆವು, ತೊಗೊಂಡೆವು. ಒಂದು ಸ್ವಲ್ಪ ಐಟಮ್ ಒಂತಲ್ಲಿ ತೊಗೊಂಡೆವು, ಥೋಡೆ ಐಟಮ್ ಬೇರೆ ಕಡೆ ತೊಗೊಂಡೆವು. ಅದು ಐತಿಕೆ ಪೆಟ್ಟಿಗೆ ಮತ್ತು ಪರ್ಗಳಿಗೆ ಕಾಲ್ ಮಾಡಿದೆವು, ವೇಟ್ ಮಾಡಿರಿ ಬರ್ತಾವೆ ಈ ಕಡೆದು. ಹಾಗೆ ಜಾತ್ರೆದಾಗ ತಿರುಗ್ಲತ್ತೇವು. ಅಲ್ಲಿ ಬಳಿ ಏನು ನಮಗೆ ಪಸಂದ್ ಬಂದಿಲ್ಲ, ಬಳಿನೂ ತೊಗೊಂಬೋದಿತ್ತು. ಆಮೇಲಿಂದ ಮುಂದೆ ಇಲ್ಲಿ ಅಜ್ಜಿ ಬಲ್ ಒಂದು ಬಳಿ ಚಂದ ಕಾಣೋದು, ಅಲ್ಲಿ ಅಜ್ಜಿ ಬಲ್ ಬಳಿ ತೊಗೊಂಡೆವು. ಬಳಿ ತೊಗೊಂಡು ಪೆಟ್ಟಿ ಹಾಗೆ ಉದ್ದಿನ ಕಡ್ಡಿ ತೊಗೊಂಡೆವು, ಊದು ತೊಗೊಂಡೆವು. ಅದು ಐತಿಗೆ ಪೆಟ್ಟಿಗೆ ಮತ್ತು ಬೇರೆ ಬೇರೆ ಐಟಮ್ ಎಲ್ಲ ಖರೀದಿ ಮಾಡಿದೆ. ಆಮೇಲಿಂದ ಇಲ್ಲೊಂದು ಸಿನಿಮೆಟಿಕ್ ಶಾರ್ಟ್ ತೊಗೊಂಡು ಚಂದ ಅನ್ನಿಸ್ತಿತ್ತು ಲೈಟಿಂಗ್ ಎಲ್ಲ. ಅದಾದ್ಮೇಲೆ ಇಲ್ಲೆಲ್ಲ ಮುಂದೆಲ್ಲ ಸರ ಇದ್ದು ಅಂದ್ರೆ ಲೇಡೀಸ್ ಐಟಮ್ ಇದ್ದು. ಲೇಡೀಸ್ ಐಟಮು ಸಣ್ಣ ಪರ್ಗಳಿಗೆ ನಮ್ಮ ಮನೆಯಾಗಿಂದ ಅಣ್ಣನ ಮಗಳಿಗೆ ಒಂದು ಅಲ್ಲಿಂದ ಒಂದು ಐಟಮ್ ತೊಗೊಂಡು ಹಾಗೆ ಮುಂದಕ್ಕೆ ಬರ್ತೇವೆ ಪೆಟ್ಟಿಗೆ. ಅವ್ರು ಬರೋ ತನಕ ಟೈಮ್ ಪಾಸ್ ಆಗಲ್ಲ ಅಂತ ಹಾಗೆ ಜಾತ್ರೆಗೆಲ್ಲ ತಿರ್ಕೋತ ಮಸ್ತಿ ಮಜಾ ಮಾಡ್ಕೋತ ಕುಂತಿದ್ದೆವು.